ಇದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಇರಿ. ನಾನು ಮಾಡಿದ್ದೀನಿ. ನೆಕ್ಸ್ಟು ಇದನ್ನು ನಾನು ನಮ್ಮ ಅಪ್ಪ ಮಮ್ಮಿ ಆ್ಯನಿವರ್ಸರಿ ವಿಡಿಯೋದಲ್ಲಿ ನಾನು ಇಷ್ಟ ತೋರಿಸ್ತಿದ್ದೀನಿ. ನೋಡಿ ನನ್ನ ತಮ್ಮ ಹೇಗೆ ಮಲ್ಕೊಂಡು ಟಿ ವಿ ನೋಡ್ತಿದ್ದಾನೆ. ಅಲ್ಲಿ ಫ್ಯಾಷನ್ ಶೋಲಿ ನಂಗೆ ಸಿಕ್ಕಿದ್ದು ಸೆಕೆಂಡ್ ರನ್ನರ್ ಅಪ್ಪ. ನೋಡಿ ನಮ್ಮ ಮಮ್ಮಿ ನನ್ನ ತಮ್ಮನ ಪ್ಯಾಂಟ್ ಹಾಕ್ತಿದ್ವು. ಅದರಲ್ಲಿ ಇವನು ವಾಟರ್ ಬಾಲ್ಸ್ ಇಟ್ಟಿದ್ದ, ಅದನ್ನ ಹಾಕೋವಾಗ ಇದು ನೋಡಿ ಹೆಂಗೆ ಬಿದ್ದಿದ್ದಾವೆ ಅಂತ ತೋರಿಸ್ತೀನಿ ನಿಮಗೆ. ಒಂದು ಸೆಕೆಂಡ್ ನೋಡಿ ಎಷ್ಟು ಬಿದ್ದಿದ್ದಾವೆ. ನಮ್ಮ ಮಮ್ಮಿ ಒಂದೇ ಸಲ ಆದರೆ ವಾಷಿಂಗ್ ಮಿಷಿನಲ್ಲಿ ಒಂದು ಬಿದ್ದಿಲ್ಲ. ಮತ್ತೆ ಬಟ್ಟೆನ ವಾಷಿಂಗ್ ಮಿಷಿನಲ್ಲಿ ಹಾಕಕ್ಕೆ ಹೋಗ್ತಿದ್ದಾರೆ. ಅಪ್ಪ ನಾನು ನೋಡಿಲ್ಲಲ್ವಾ, ನೋಡಿ ಇದು ನಮ್ಮ ಪಪ್ಪ ಮಮ್ಮಿದು ಮದುವೆದು ಫೋಟೋ. ಏನು ಹೇಳ್ತಿದ್ದಲ್ಲ ನೀನು? ಹಾಯ್ ಗಾಯ್ಸ್, ನನ್ನ ಹೆಸರು ಖುಷಿ ಅಂತ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಇರಿ. ನಮ್ಮ ಅಮ್ಮನ ಚಾನಲ್ಗೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್, ಸಪೋರ್ಟ್ ಎಲ್ಲ ಮಾಡ್ತಾಯಿರಿ. ಈಗ ನಾನು ನಿಮಗೆ ನನ್ನ ಡ್ರಾಯಿಂಗ್ ಕಲೆಕ್ಷನ್ನ ತೋರಿಸ್ತೀನಿ, ಬನ್ನಿ. ನಾಟನ್ನ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ನಾನು ಈಗೀಗ ಕಲಿತಿದ್ದೀನಿ. ಇದು ಬಂದು ಒಂದು ಹುಡುಗಿದು ಡ್ರಾಯಿಂಗ್ ಮಾಡಿದ್ದೀನಿ. ಅದು ಕೂದಲು ಏನೇನೋ ಆಗಿದೆ, ಆದರೂ ಪ್ಲೀಸ್ ಡೋಂಟ್ ಜಡ್ಜ್. ಇದು ನೆಕ್ಸ್ಟ್ ಬಂದು ಶಿವಂದು. ಇದು ಕ್ಯೂಟಾಗಿರಲಿ ಅಂತ ಈ ಥರ ಮಾಡಿದ್ದೀನಿ. ನೆಕ್ಸ್ಟು ಇದನ್ನು ನಾನು ನಮ್ಮ ಅಪ್ಪ ಮಮ್ಮಿ ಆ್ಯನಿವರ್ಸರಿಗೆ ಮಾಡಿದ್ದೆ. ಅದು ಅವ್ರ ಹತ್ರ ಇದೆ, ಅದಕ್ಕೆ ನಾನು ಇನ್ನೊಂದು ಕಾಪಿ ಮಾಡಿದ್ದೆ. ಇದು ನೆಕ್ಸ್ಟ್ ಅದೇ ಥರ ಶಿವಂದು, ಆದರೆ ಇದಕ್ಕೆ ಕಲರ್ ನಾನು ಮಾಡಿಲ್ಲ. ಇದು ನಾನು ರಿಪಬ್ಲಿಕ್ ಡೇಗೆ ಮಾಡಿದ್ದೆ ಹೋದ ವರ್ಷ. ಈ ವರ್ಷ ಮಾಡಿಲ್ಲ, ಮಾಡಬೇಕು. ಇದು ನನ್ನ ತಂಗಿನ ನೋಡಿ ನಾನು ಒಂದ್ಸಲಿ ಮಾಡಿದ್ದೆ. ವಿಡಿಯೋದಲ್ಲಿ ನಾನು ಇಷ್ಟ ತೋರಿಸ್ತಿದ್ದೀನಿ. ಮುಂದಿನ ವಿಡಿಯೋಲಿ ನಾನು ಇನ್ನೂ ಡ್ರಾಯಿಂಗ್ಸ್ ಇದೆ, ಅದನ್ನು ನಾನು ನಿಮಗೆ ನಾಳೆ ತೋರಿಸ್ತೀನಿ. ನೋಡಿ ನನ್ನ ತಮ್ಮ ಹೇಗೆ ಮಲ್ಕೊಂಡು ಟಿ ವಿ ನೋಡ್ತಿದ್ದಾನೆ. ಈ ಫಿಲಮ್ ಚೆನ್ನಾಗಿದೆ ಗೈಸ್, ನೀವು ನೋಡಿ. ಮಂಜು ಮೇಲ್ ಬಾಯ್ಸ್ ಅಂತ ನಾನು ನೋಡಿದ್ದೀನಿ, ನೀವು ನೋಡಿ, ಸಖತ್ತಾಗಿದೆ. ನಾನು ನಿಮ್ಗೆ ಈಗ ನನ್ನ ಪ್ರೈಸಸ್ ಕಲೆಕ್ಷನ್ ತೋರಿಸ್ತಿದ್ದೀನಿ. ಅದರಲ್ಲಿ ನಾನು ಲೈಕ್ ನಿಂತ್ಕೊಳ್ಳೋದನ್ನಷ್ಟೇ ಮೆಡಲ್ ಸರ್ಟಿಫಿಕೇಟ್ನೆಲ್ಲ ನಾನು ಒಂದು ಕಡೆ ಎತ್ತಿಟ್ಟಿದ್ದೀನಿ. ಬೇರೆ ಅದನ್ನೆಲ್ಲ ನಾನೀಗ ತೋರಿಸ್ತಿದ್ದೀನಿ. ಇದು ನಾನು ಒಂದು 7th ಕನ್ನಡ ಹ್ಯಾಂಡಿಂಗಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಇದು ಮತ್ತು ಇದು ಆ್ಯಂಡ್ ದಿಸ್, ಇದು 3 ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಅಲ್ಲಿ ಫ್ಯಾಷನ್ ಶೋಲಿ ನಂಗೆ ಸಿಕ್ಕಿದ್ದು ಸೆಕೆಂಡ್ ರನ್ನರ್ ಅಪ್ಪ. ಇದು ಬಂದು ನನಗೆ ಭರತನಾಟ್ಯಮಲ್ಲಿ 6th ಅಂದರೆ ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ಸಿಕ್ಕಿತ್ತು. ಅಲ್ಲಿನ ಪ್ರೈಸಸ್ ಆ ಥರ ಏನಿಲ್ಲ, ಬರೀ ಪಾರ್ಟಿಸಿಪೇಟ್ಗೆ ಕೊಡ್ತಿದ್ರು. ಇದಿಷ್ಟು ಇಲ್ಲಿದೆ. ಈಗ ಬಂದು ನಮ್ಮಮ್ಮ ಬಟ್ಟೆ ಎಲ್ಲ ಒಣಗಾಕ್ತಿದ್ದಾರೆ. ನನ್ನ ಬಾಲ್ಕನಿ, ಇಲ್ಲಿಂದ ನಾನು ನಿಮಗೆ ಪೂರ ತೋರಿಸ್ತೀನಿ. ಅದು ಅಲ್ಲೊಂದು ಕಾಲೋನಿ ಇದೆ. ಈ ಕಡೆ ಎಲ್ಲ ಬಂದು ಗಿಡಗಳು, ಮತ್ತು ಆ ಕಡೆ ಪೂರ ಡಾರ್ಕ್ ಫುಲ್ ಗಾರ್ಡನ್. ಇದೆಲ್ಲ ಗಾರ್ಡನ್ ಇದೆ. ಇಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಏನೋ ಆಟಾಡ್ತಿದ್ದಾರೆ ಅಲ್ಲಿ, ಗೊತ್ತಿಲ್ಲ ನಂಗೆ. ಇಲ್ಲೊಬ್ಬರೇ ಕಾಣಿಸ್ತಾ ಇರೋದು. ನೋಡಿ ನಮ್ಮ ಮಮ್ಮಿ ನನ್ನ ತಮ್ಮನ ಪ್ಯಾಂಟ್ ಹಾಕ್ತಿದ್ವು. ಅದರಲ್ಲಿ ಇವನು ವಾಟರ್ ಬಾಲ್ಸ್ ಇಟ್ಟಿದ್ದ, ಅದನ್ನ ಹಾಕೋವಾಗ ಇದು ನೋಡಿ ಹೆಂಗೆ ಬಿದ್ದಿದ್ದಾವೆ ಅಂತ ತೋರಿಸ್ತೀನಿ ನಿಮಗೆ. ಒಂದು ಸೆಕೆಂಡ್ ನೋಡಿ ಎಷ್ಟು ಬಿದ್ದಿದ್ದಾವೆ. ನಮ್ಮ ಮಮ್ಮಿ ಒಂದೇ ಸಲ ಹೆದ್ರಕೊಂಡು ಬಿಟ್ರು. ಇವನ್ನೆಲ್ಲ ಆರಿಸ್ತಿದ್ದಾನೀಗ. ಆರಿಸ್ಕೊಂಡು ನೀರಲ್ಲಿ ಹಾಕ್ತಿದ್ದಾನೆ. ಮತ್ತು ದೊಡ್ಡದಾಗಲಿ ನಾನು ನನ್ನ ಪ್ಯಾಂಟಲ್ಲಿ ಇಟ್ಟಿದ್ದೆ, ಅದೇನಾಯಿತು ಗೊತ್ತಿಲ್ಲ ನನಗೆ, ನೋಡ್ಬೇಕೀಗ ನಾನು. ಆದರೆ ವಾಷಿಂಗ್ ಮಿಷಿನಲ್ಲಿ ಒಂದು ಬಿದ್ದಿಲ್ಲ. ಮತ್ತು ಬಟ್ಟೆನ ವಾಷಿಂಗ್ ಮಿಷಿನಲ್ಲಿ ಹಾಕಕ್ಕೆ ಹೋಗ್ತಿದ್ದಾರೆ. ಅಪ್ಪ ನಾನು ನೋಡಿಲ್ಲಲ್ವಾ, ನೋಡಿ ಇದು ನಮ್ಮ ಪಪ್ಪ ಮಮ್ಮಿದು ಮದುವೆದು ಫೋಟೋ ಫ್ರೇಮ್ ಮಾಡಿಸಿ ಇಟ್ಟಿದ್ದಾರೆ. ನೋಡಿ ನಮ್ಮ ಪಪ್ಪ ಇದು ನಮ್ಮ ಮಮ್ಮಿ ಪಪ್ಪ ಇಲ್ಲಿ ಹೆಂಗಿದ್ದಾರೆ, ಇನ್ನೂ ತನಕ ಹಂಗೆ ಇದ್ದಾರೆ. ಲೈಕ್ ಅಂದರೆ ಟಿ ವಿ ಹಚ್ತಾರೆ, ಎಲ್ಲ ಹೋಗ್ತಾರೆ, ಆಫ್ ಮಾಡಲ್ಲ, ಹಿಂಗೆ ಉರಿಯುತ್ತಿದ್ದು. ಇದೇ ಪ್ರಾಬ್ಲಮ್ ನಮ್ಮ ಮನೇಲಿ. ಆ ಇಡ್ಲಿ ಹಿಟ್ಟಲ್ಲಿ 3 ಐಟಮ್ಸ್ ಮಾಡ್ತಾರೆ. ಇಡ್ಲಿ ಮಾಡ್ತಾರೆ, ದೋಸೆ ಮಾಡ್ತಾರೆ, ಪಡ್ಡು ಮಾಡ್ತಾರೆ, ಮತ್ತು ಉಳಿದ್ರೆ ಮತ್ತು ಅದರಿಂದ ಮತ್ತಿನ್ನೇನೋ ಮಾಡೋದು. ಅದಕ್ಕೆ ನಮಗೆ ಇಡ್ಲಿ ದೋಸೆ ಹಿಟ್ಟು ಇಷ್ಟ ಅಲ್ಲ. ನೋಡಿ ನನ್ನ ತಮ್ಮ ಮಾಡು ಅಂದರೆ ಮಾಡಿದ್ರೆ ಅದನ್ನು ಮಾಡ್ತಿದ್ದಾನೆ. ಈಗ ಅದನ್ನೆಲ್ಲ ತೊಳೆದು ಎದರಿಂದ
ಅದನ್ನೆಲ್ಲ ಹಿಡಿತಿದ್ದಾನೆ ನೋಡಿ ಜಣ್ಣಿಗೆ. ಟೀ ಸೋಸೋದ್ರಿಂದ ವಾಟರ್ ಬಾಲ್ಸಿಂದ ನೀರು ತೆಗಿತಿದ್ದಾನೆ. ಹಂಗೆ ಹಿಡ್ಕೊಳಕ್ಕೆ ಹೋದ್ರೆ ನೀರು ಬಿದ್ದುಬಿಡುತ್ತೆ ಅಂತ. ನನ್ನ ತಮ್ಮ ಎಷ್ಟು ಬುದ್ಧಿವಂತ ಅಲ್ವಾ. ಏನು ಹೇಳ್ತಿದ್ದಲ್ಲ ನೀನು? ಟೆಕ್ನಾಲಜಿಯಾ. ಬಾಯ್ ಗಾಯ್ಸ್, ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್.